ಎಲ್ಲ ಕರ್ನಾಟಕದ ನಮ್ಮ ಪ್ರೀತಿಯ ಜನತೆಗೆ ನಮಸ್ಕಾರಗಳು. ಇವತ್ತು ಏನು ಬಿಜೆಪಿಯವರು ಭ್ರಷ್ಟಾಚಾರದಲ್ಲಿ ಮುಳುಗಿ ಇವತ್ತು ನಿಮ್ಮಿಂದ ಸಾರ್ವಜನಿಕರ ಒಂದು ವಿರೋಧದಲ್ಲಿ ಇವತ್ತು ಬಿಜೆಪಿಯವ್ರನ್ನ ವಿರೋಧ ಪಕ್ಷದಲ್ಲಿ ಕೂರಿಸಿದ್ದಾರೆ. 67-63 ಸೀಟ್ ಕೊಟ್ಟು. ಆದರೆ ಇವತ್ತು ಪ್ರಜಾಪ್ರಭುತ್ವವನ್ನು ಕೊಗ್ಗೊಲೆ ಮಾಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರದವರು ಗವರ್ನರ್ನ ಉಪಯೋಗ ಮಾಡಿಕೊಂಡು ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರ ಮೇಲೆ ಇಲ್ಲದೆ ಇರತಕ್ಕಂಥ ಏನು ಕೇಸ್ಗಳನ್ನು ಹಾಕ್ತಾ ಇದ್ದಾರೆ. ನಾವು ಖಂಡನೆ ಮಾಡಬೇಕು. ಪ್ರಜಾಪ್ರಭುತ್ವದಲ್ಲಿ ಅಸ್ತಿತ್ವದಲ್ಲಿ ಇರ್ತಕ್ಕಂಥ ನಮ್ಮ ಸರ್ಕಾರ ಅಂದರೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಏನು ನಾವು 137 ಜನರು ಇವತ್ತು ಗೆದ್ದು ಒಳ್ಳೆ ರೀತಿಯಲ್ಲಿ ಗ್ಯಾರಂಟಿಗಳನ್ನು ಏನು ಮಾತು ಕೊಟ್ಟು ನಾವು ಇವತ್ತು ಅಧಿಕಾರದಲ್ಲಿದ್ದೀವಿ, ಆ ಮಾತನ್ನ ಕೊಟ್ಟಂಗೆ ನಾವು ನಡ್ಕೊಂಡಿದ್ದೀವಿ. ಇವತ್ತು ಈ ಸರ್ಕಾರನ ಬೀಳಿಸ್ತಾರೆ ಅಂತ ಹೇಳಿದರೆ ಗವರ್ನರ್ನ ಉಪಯೋಗ ಮಾಡಿಕೊಂಡು ಅವ್ರ ಮೇಲೆ ಇರ್ತಕ್ಕಂಥ ಭ್ರಷ್ಟಾಚಾರದ ಅವರ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಯತ್ನಾಳ್ ಅವ್ರು ಹೇಳ್ತಾ ಇದ್ದಾರೆ ಯಾರ್ಯಾರು ಕರಪ್ಟು ಅಂತ ಹೇಳಿ. ಅವ್ರ ಪಕ್ಷದೊಳಗೆ ಎಷ್ಟು ಜನರು ಜೈಲಿಗೆ ಹೋಗಿ ಬಂದಿದ್ದಾರೆ, ಅವ್ರ ಪಕ್ಷದಲ್ಲಿ ಯಾರ್ಯಾರು ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅವ್ರ ಎಲ್ಲರ ಮೇಲೂ ಕೂಡ ಇವತ್ತು ಕೇಸ್ ಇದೆ. ಇವತ್ತು ಅವ್ರು ಏನು ಪಾದಯಾತ್ರೆ ಮಾಡ್ತಾ ಇದ್ದಾರೆ ನನಗನ್ಸುತ್ತೆ ಅವ್ರ ವಿರುದ್ಧವಾಗಿ PSI ಸ್ಕ್ಯಾಮ್ ತಗೊಳ್ಳಿ, ಕೋವಿಡ್ ಸಂದರ್ಭದಲ್ಲಿ ಅನಾಹುತಗಳು ಅಂದರೆ ಸತ್ತ ಹೆಣದ ಮೇಲೆ ಇವರು ದುಡ್ಡನ್ನು ಮಾಡಿರ್ತಕ್ಕಂಥವ್ರು ಇವತ್ತು ಪಾದಯಾತ್ರೆ ಮಾಡ್ತಾರೆ ಅಂತ ಹೇಳಿದರೆ ನನಗೆ ಹೇಳ್ತೀನಿ ಇದು ಪ್ರಜಾಪ್ರಭುತ್ವವನ್ನು ಸಂಪೂರ್ಣವಾಗಿ ಕೊಗ್ಗಲೆ ಮಾಡ್ತಕ್ಕಂಥದ್ದನ್ನು ನಾವು ನೀವು ಸೇರಿ ವಿರೋಧ ಮಾಡಬೇಕಾಗ್ತದೆ. ಮಾನ್ಯ ಸಿದ್ದರಾಮಯ್ಯ 5 ವರ್ಷ ಮುಂಚೆ ಒಳ್ಳೆ ಆಡಳಿತನ ಕೊಟ್ಟು ಇವತ್ತು ಕೂಡ ಅದೇ ಹಾದಿಯನ್ನು ತಗೊಳ್ಬೇಕು. ಯಾಕೆಂದರೆ ಜನ ಬೆಂಬಲದಿಂದ ಇರ್ತಕ್ಕಂಥ ಒಂದು ಸರ್ಕಾರವನ್ನು ಏನು ಅಸ್ಥಿರತೆಯನ್ನು ತರ್ತಕ್ಕಂಥ ವ್ಯವಸ್ಥೆ ಏನಿದೆ ಅದನ್ನು ನಾವು ವಿರೋಧ ಮಾಡಬೇಕಾಗ್ತದೆ. ನಿಮ್ಮ ಪ್ರೀತಿ ವಿಶ್ವಾಸದಿಂದ ಇವತ್ತು ಏನು ನಮಗೆ ಇವತ್ತು ಅಧಿಕಾರವನ್ನು ಕೊಟ್ಟಿದ್ದೀರಿ, ನಮಗೆ ನಿಮಗೆ ಸೇವೆ ಮಾಡ್ತಕ್ಕಂಥದ್ದು ಅವಕಾಶವನ್ನು ಏನು ಬೇಕು. ಇವತ್ತು ನಾವು ಜನ ಆಂದೋಲನ ಅಂತ ಹೇಳಿ ಅವ್ರ ವಿರುದ್ಧವಾಗಿ ನಾವೇನು ಮಾಡ್ತಾ ಇದ್ದೀವಿ. ಇವತ್ತು ಜನರು ನೀವು ಏನು ಇವತ್ತು ನೀವು ಅದನ್ನ ಯೋಚನೆಯನ್ನು ಚಿಂತನೆಯನ್ನು ಮಾಡಬೇಕಾಗುತ್ತೆ. ಬಿಜೆಪಿಯವ್ರನ್ನ ಮುಂದಿನ ದಿನಗಳಲ್ಲಿ ಬರಗಾಲದಲ್ಲಿ ನಮಗೆ ಸಹಕಾರ ಮಾಡಲಿಲ್ಲ, ಸುಪ್ರೀಂ ಕೋರ್ಟಿಂದ ನಾವು ಹಣವನ್ನು ಕೇಳಬೇಕಾಯಿತು. ಇವತ್ತು ಮಳೆಯಲ್ಲಿ ಫ್ಲಡ್ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇವರು ಶೋಕಿ ಮಾಡಿಕೊಂಡು ಪಾದಯಾತ್ರೆ ಮಾಡ್ತಾರಂತ ಹೇಳಿದರೆ ಇದು ನಿಜವಾಗ್ಲೂ ಕೂಡ ಖಂಡನೆ ಮಾಡಬೇಕಾಗುತ್ತೆ. ಜನಾಂದೋಲನ ಕಾರ್ಯಕ್ರಮಕ್ಕೆ ನಿಮ್ಮ ಸಹಕಾರ ಇರಲಿ. ನಿಮ್ಮ ಸಹಕಾರದ ಮೇಲೆ, ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಯಾವುದೇ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬಂದರೆ ನೀವು ನೋಡಿ ಎಲ್ಲ ಬಡವರ ಕಾರ್ಯಕ್ರಮಗಳನ್ನು ನಾವು ಕೊಡ್ಕೊಂಡು ಬಂದಿದ್ದೀವಿ. ಬಿಜೆಪಿಯವರು ಬಿಸ್ನೆಸ್ ಅವ್ರಿಗೆ ಮಾತ್ರ ಕಾರ್ಯಕ್ರಮಗಳನ್ನು ಕೊಡ್ತಾರೆ. ಕಮಿಷನ್ ಎಲ್ಲಿ ಬರುತ್ತೆ ಅಲ್ಲಿ ಮಾತ್ರ ಹಣ ಖರ್ಚು ಮಾಡಿ ಕಮಿಷನ್ ಹೊಡಿತಾರೆ. ಆದರೆ ನಾವು ಹಂಗಲ್ಲ. ಇವತ್ತು 57,000 ಕೋಟಿಯನ್ನು ನೇರವಾಗಿ ಬಡವರಿಗೆ ಗೃಹಜ್ಯೋತಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಯುವ ನಿಧಿ ಇರ್ಬೋದು, ಯಾವುದೇ ಒಂದು ಕಾರ್ಯಕ್ರಮ ಆದರೂ ಕೂಡ DBT ಅಂದರೆ ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕಿಗೆ ಹಣ ಬರ್ತಕ್ಕಂಥ ವ್ಯವಸ್ಥೆಯಲ್ಲಿ ಯಾರು ಕೂಡ ಕಮಿಷನ್ ತಗೊಳ್ಳದೇ ಇರ್ತಕ್ಕಂಥ ವ್ಯವಸ್ಥೆಯನ್ನ ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅವರು, ಮಾನ್ಯ DK ಶಿವಕುಮಾರ್ ಅವರು, ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡಿದೆ. ಇವತ್ತು ನಿಮ್ಮ ಆಶೀರ್ವಾದ ಸದಾಕಾಲ ಇರಲಿ. ಈ ಜನಾಂದೋಲನ ಏನು ಮಾಡ್ತಾ ಇದ್ದೀವಿ, ನಿಮ್ಮ ಆಶೀರ್ವಾದ ನಿಮ್ಮ ಸಹಕಾರ ಯಾವತ್ತೂ ಇರಲಿ ಇರ್ತಕ್ಕಂಥದ್ದನ್ನು ನಾನು ನಿಮ್ಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.